ಓಂ ಮಹಾವಿಷ್ಣುವೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ಮನೆಯಲ್ಲಿ ಇರ್ತಕ್ಕಂತಹ ನಮ್ಮ ಮನೆಗಳಲ್ಲಿ ಒಂದು ದೇವತಾ ವಿಗ್ರಹಗಳನ್ನು, ದೇವತಾ ಮೂರ್ತಿಗಳನ್ನು, ದೇವತಾ ಲಾಂಛನಗಳನ್ನು ಎಲ್ಲ ಇಟ್ಕೊಳ್ಳೋ ಜೊತೆಗೆ ಇತ್ತೀಚೆಗೆ ನನಗೆ ಎಷ್ಟೋ ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ, ನಾವು ಆಮೆಯನ್ನು ಮನೆಯಲ್ಲಿ ಸಾಕ್ಬೋದಾ? ನಾವು ಆಮೆ ಮೂರ್ತಿ ಇಟ್ಕೊಳ್ತೀವಿ, ಆಮೆ ಉಂಗುರ ಹಾಕ್ಕೊಳ್ತೀವಿ, ಆಮೆ ಲೋಹದ ಮೂರ್ತಿ ಇರ್ಬೋದು, ಆಮೆ ಸ್ಫಟಿಕದ ಮೂರ್ತಿ ಇರ್ಬೋದು. ಇವೆಲ್ಲವನ್ನು ಇಟ್ಕೊಂಡಾಗ ನಾವು ಫೆಂಗ್ಶು ಅಂತ ಹೇಳ್ಬಿಟ್ಟು ಒಂದು ಅದರಲ್ಲೂ ಕೂಡ ಆಮೆ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು ಇರುತ್ತೆ. ಆದರೆ ಜೀವಂತ ಆಮೆಯನ್ನು ಮನೆಯಲ್ಲಿ ಸಾಕೋಬೋದಾ? ವಾಸ್ತು ರೀತಿ ಒಳ್ಳೆಯದಾ? ಮನೆಗೆ ಶುಭ ಆಗುತ್ತಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಎಷ್ಟೋ ನಮಗೆ ಮೂಡ್ತಾ ಇರುತ್ತೆ. ಸಮುದ್ರ ಮಥನ ಕಾಲದಲ್ಲಿ ನಮಗೆ ವಿಷ್ಣು ಆಮೆ ಅವತಾರ ಕೂಡ ಎತ್ತಿದ್ದ. ಹಾಗೆಯೇ ಆಮೆಯನ್ನು ನಾವು ಎರಡನೆಯ ವಿಷ್ಣುವಿನ ಅವತಾರ ಅಂತೂ ಕೂಡ ನಾವು ಕರಿತೀವಿ. ಕೂರ್ಮ ಅವತಾರ ಅಂತ ನಾವೇನು ಕರಿತೀವಿ, ಆ ಅವತಾರ ಇವತ್ತಿನ ದಿವಸ ನಾವು ಇರ್ತಕ್ಕಂಥ ಮನೆಗಳೇ, ಅದು ಬಾಡಿಗೆ ಮನೆ ಆಗಿರ್ಬೋದು, ಫ್ಲ್ಯಾಟ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲೋ ಇದ್ದೀವಿ, ಆಮೆಯನ್ನು ಇಟ್ಕೋಬೋದಾ, ಆಮೆಯನ್ನು ಸಾಕ್ಬೋದಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ನಾವು ಮರದ ಆಮೆ ಇರ್ಬೋದು, ಲೋಹದ ಆಮೆ, ಸ್ಫಟಿಕ ಆಮೆ, ಇವೆಲ್ಲ ಜೊತೆಗೆ ಜೀವಂತ ಆಮೆಯನ್ನು ಇಟ್ಕೋಬೋದಾ? ಹೌದು, ಇಟ್ಕೋಬೋದು, ಒಳ್ಳೆಯದಾಗತ್ತೆ, ಶುಭ ಆಗತ್ತೆ. ಎಲ್ಲಕ್ಕೂ ಒಂದೇ ಪ್ರಶ್ನೆ, ತುಂಬ ಶುಭ ಆಗುತ್ತೆ. ಆದರೆ ಅದನ್ನು ಇಟ್ಕೊಳ್ಳೋದ್ರಿಂದ, ಆಮೆಯನ್ನು ಸಾಕೋದ್ರಿಂದ ಅದಕ್ಕೆ ಕರೆಕ್ಟಾಗಿ ನೋಡ್ಕೋಬೇಕು. ಆಮೆಗೆ ಆದರೆ ಇಂಡಿವಿಜುವಲ್ ಮನೆ ಇಟ್ಕೊಂಡಿರ್ತಕ್ಕಂಥವರು ನೀರಿನ ಒಂದು ದೊಡ್ಡ ತೊಟ್ಟಿ ಇದ್ದರೆ ಆ ತೊಟ್ಟಿಯಲ್ಲಿ ಆಮೆನ ಸಾಕಿದ್ದೆ ಆದರೆ ದೊಡ್ಡದಾಗಿರಬೇಕು ತೊಟ್ಟಿ ಇರ್ತಕ್ಕಂಥದ್ದು. ಆಮೇಲೆ ಟ್ಯಾಂಕ್ ಅಂತ ಏನು ಕರಿತೀವಿ, ನೀರು ಟ್ಯಾಂಕಲ್ಲಿ ಇಟ್ಕೊಂಡಿದ್ದೆ ಆದರೆ ಆಮೆಗೆ ಅದಕ್ಕೆ ಸ್ವಲ್ಪ ಸ್ಪೇಸ್ ಇರಬೇಕು, ಜಾಗ ಜಾಸ್ತಿ ಇರಬೇಕು, ಇಕ್ಕಟ್ಟಿನ ಒಂದು ಪ್ರದೇಶದಲ್ಲಿ ಇಟ್ಕೋಬಾರ್ದು. ಇದರ ಫಲ ಏನು ಅಂದರೆ, ವಾಸ್ತು ರೀತಿ ನೋಡೋಕ್ಕೆ ಹೋದಾಗ ಆ ಮನೆಯಲ್ಲಿ ಋಣಾತ್ಮಕ ಶಕ್ತಿಗಳು ಇರೋದಿಲ್ಲ, ಮಾನಸಿಕವಾಗಿ ಚೆನ್ನಾಗಿರುತ್ತೆ, ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಇರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಬರೋದಿಲ್ಲ. ಇವೆಲ್ಲದರ ಜೊತೆಗೆ ಧನಾಕರ್ಷಣೆ ಕೂಡ ಆ ಮನೆಗೆ ಆಗತ್ತೆ. ಆಮೇಲೆ ಆ ಮನೆಗೆ ನಾವು ಯಾವಾಗಲೂ ಆಮೆಯನ್ನು ತರಬೇಕು ಅಂದರೂ ಕೂಡ ಗುರುವಾರ ಅಥವಾ ಶುಕ್ರವಾರ ಆಮೆಯನ್ನು ಮನೆಗೆ ತರೋದ್ರಿಂದ ಶುಭ ಆಗುತ್ತೆ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಸದೃಢತೆ ಬೆಳೀತಕ್ಕಂಥದ್ದು. ಅದ್ರ ಜೊತೆಗೆ ಆಮೆಯ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ, ಮುಟ್ಟಬಾರ್ದು, ಬರೀ ದರ್ಶನದಿಂದ ಪುಣ್ಯ ಆಗ್ತಕ್ಕಂಥದ್ದು, ಜಗಳಗಳು ಕಡಿಮೆ ಆಗ್ತಕ್ಕಂಥದ್ದು, ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಆಮೇಲೆ ಆಮೆಯ ಉಂಗುರವನ್ನು ಕೂಡ ನಾವು ಹಾಕ್ಕೋತೀವಿ. ಆದರೆ ಎಲ್ಲಕ್ಕೂ ಕೂಡ ಅನುಕೂಲ ಇದ್ದಿದ್ದೇ ಆದರೆ ಮನೆಯಲ್ಲಿ ಆಮೆಯನ್ನು ಸಾಕಬಹುದು, ಒಳ್ಳೆಯದಾಗತ್ತೆ. ಆಮೆಯನ್ನು ಮಾರೋದಾಗಲಿ, ಆಮೆಯ ವ್ಯಾಪಾರ ಮಾಡೋದ್ರಿಂದ ಕಷ್ಟಗಳು ಉದ್ಭವ ಆಗುತ್ತೆ ಹೊರತು ಸಾಕಿದಾಗ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ, ಒಳ್ಳೆಯದಾಗತ್ತೆ. ಹಾಗೆಯೇ ಆಮೆಯನ್ನು ನಾವು ಯಾರಿಗಾದರೂ ದಾನವನ್ನು ಕೂಡ ಕೊಡ್ಬೋದು, ಅವರು ಸಾಕ್ಕೋಬೇಕು. ಅಂದರೆ ಒಂದರಿಂದ ಒಬ್ಬನ ಬೆಳೆಸ್ಕೊಂಡು ಹೋದಾಗ ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ವಾಸ್ತು ರೀತಿ ಆಮೆಯನ್ನು ಸಾಕೋದು ಶುಭ ಶುಭ ಶುಭ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.